ಕ್ರಿಸ್ತನಲ್ಲಿ ಪ್ರಿಯವಾದವರೇ, ನಿಮ್ಮೆಲ್ಲರಿಗೂ ಕೂಡ ಶುಭ ಮುಂಜಾನೆ. ಯೇಸುವಿನ ನಾಮದಲ್ಲಿ ಈ ಒಂದು ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎನ್ನುವಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ನಾನು ಬರಮಾಡ್ತೇನೆ. ದೇವರು ಬಹಳ ದೊಡ್ಡ ದೇವರಾಗಿದ್ದಾನೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ನಮ್ಮ ವಿರುದ್ಧವಾಗಿ ಸೈತಾನನು ಏನೇ ಕಲ್ಪಿಸಿದರೂ ಕೂಡ ಕರ್ತನು ನಮಗಾಗಿ ಅದ್ಭುತಗಳನ್ನು, ನಂಬಲಿಕ್ಕೆ ಅಸಾಧ್ಯವಾದ ಕಾರ್ಯಗಳನ್ನು ಮಾಡುವಂತಹ ದೇವರಾತನಾಗಿದ್ದಾನೆ. ನಾನು ಎಸ್ತರ್ ಪುಸ್ತಕವನ್ನು ಓದುವಾಗ 5ನೇ ಅಧ್ಯಾಯದ ಕೊನೆಯ ವಾಕ್ಯಗಳನ್ನು ನಾವು ನೋಡುವಾಗ ಪ್ರಿಯರೇ, ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಹಾಮಾನ್ ಎನ್ನುವಂಥ ಒಬ್ಬ ಕೆಡುಕ ಅಧಿಕಾರಿಯು, ಆತನು ತನ್ನ ಒಂದು ಬಲವನ್ನು ಉಪಯೋಗಿಸಿ, ತನ್ನ ಅಧಿಕಾರವನ್ನು ಉಪಯೋಗಿಸಿ ಯೆಹೂದ್ಯರನ್ನೆಲ್ಲರನ್ನ ಕೊಲ್ಲಬೇಕೆನ್ನುವಂಥ ಒಂದು ಶಾಸನವನ್ನು ಹೊರಡಿಸಿದ ನಂತರವೂ ಕೂಡ ಆತನಿಗೆ ಆ ಒಂದು ಕೋಪವು, ಮೊರ್ದೆಕೈಯನ ಮೇಲೆ ಇದ್ದಂಥ ಆ ಒಂದು ಕೋಪವು, ವೈರಾಗ್ಯವು, ಆ ಒಂದು ಕೈತನವು ಕಡಿಮೆ ಆಗಲಿಲ್ಲ. ಆತನು ಆ ಸಂಜೆ ಆ ಒಂದು ರಾಜನ ಅರಮನೆಯಿಂದ ಮನೆಗೆ ಹೋಗುವಾಗ ಆ ಮೊರ್ದೆಕೈಯನ್ನು ಎದ್ದು ನಿಂತು ಆತನನ್ನು ನಮಸ್ಕರಿಸಲಿಲ್ಲ ಅನ್ನೋದಕ್ಕೋಸ್ಕರ ಅವನು ಒಂದು ಸಂಚು ರೂಪಿಸ್ತಾನೆ, ಯಾವ ರೀತಿಯಲ್ಲಾದರೂ ಆತನನ್ನು ಕೊಲ್ಲಬೇಕೆಂಬುದಾಗಿ. ಆತನ ಒಂದು ಆಲೋಚನೆಯಲ್ಲಿ ಪ್ರಿಯರೇ ಇದ್ದಂಥ ಒಂದೇ ಒಂದು ಯೋಚನೆ ಏನು ಗೊತ್ತಾ, ಏನು ಮಾಡಲಿ ಮೊರ್ದೆಕೈಗೆ ಏನು ಮಾಡಲಿ, ಯಾವ ರೀತಿಯಲ್ಲಿ ಅವನನ್ನು ನಾಶ ಮಾಡಲಿ, ಏನು ಮಾಡಲಿ ಎನ್ನುವಂಥದ್ದೇ ಆತನ ಆಲೋಚನೆಯಲ್ಲಿ ಇರುವಾಗ, ಆತನು ಮನೆಗೆ ಹೋದಾಗ ಇದನ್ನು ತನ್ನ ಹೆಂಡತಿಯ ಬಳಿಯಲ್ಲಿ ಆತನು ಹಂಚಿಕೊಂಡಾಗ ಆಕೆ ಹೇಳ್ತಾಳೆ, ಆತನಿಗೋಸ್ಕರ ಒಂದು ನೇಣುಗಂಬವನ್ನು ಮಾಡಿ ನಾಳೆ ದಿನ ರಾಜನ ಒಂದು ಅಪ್ಪಣೆ ತೆಗೆದುಕೊಂಡು ಆತನನ್ನು ಕೊಂದುಬಿಡಿ ಎಂಬುದಾಗಿ, ಇನ್ನು ಆತನು ಜೀವಂತವಾಗಿ ಕಣ್ಮುಂದೆ ಕಾಣಲ್ಪಡಬಾರ್ದು ಎಂಬುದಾಗಿ ಆಕೆಯು ಹೇಳಿಕೊಡ್ಬೇಕಾದ್ರೆ ಆತನು ಆ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಕೊಲ್ಲಬೇಕೆಂಬುದಾಗಿ ಆತನು ನೆನೆಸ್ತಾನೆ. ಇದನ್ನು ನೋಡ್ಬೇಕಾದ್ರೆ ಎಷ್ಟು ದುಃಖ ಅನಿಸ್ತದೆ ಅಲ್ವಾ. ದೇವರ ಮಕ್ಕಳು ವಿರುದ್ಧವಾಗಿ ಯಾವ ರೀತಿಯಲ್ಲಿ ಸೈತಾನನ್ನು ಯಾವ ರೀತಿಯಲ್ಲಿ ಹಾಳು ಮಾಡಲಿ, ಯಾವ ರೀತಿಯಲ್ಲಿ ನಷ್ಟಪಡಿಸಲಿ, ಯಾವ ರೀತಿಯಲ್ಲಿ ಅವರ ಜೀವಿತವನ್ನು ಕಂಪ್ಲೀಟಾಗಿ ಸಂಪೂರ್ಣವಾಗಿ ನಾಶನದಲ್ಲಿ ತರಲಿ ಎಂಬುದಾಗಿ ಹಗಲಿರುಳು ಯೋಚಿಸುವುದನ್ನು ನಾವು ನೋಡಬೇಕಾದ್ರೆ ಅದು ಎಷ್ಟು ದುಃಖಕರವಾದಂಥ ಒಂದು ಪರಿಸ್ಥಿತಿ. ಒಂದರ ನಂತರ ಒಂದು ಸಮಸ್ಯೆ, ಒಂದರ ನಂತರ ಒಂದು ಕೆಡುಕು ಸೈತಾನನ್ನು ತರ್ತಾನೇ ಇರ್ತಾನೆ ಪ್ರಿಯರೇ. ಆದರೆ ಆ ವಾಕ್ಯದ ನಂತರ ಮುಂದೆ ನಾವು ಓದುವಾಗ 6ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ನೋಡುವಾಗ, ಆ ರಾತ್ರಿಯು ರಾಜನಿಗೆ ನಿದ್ದೆ ಬರಲಿಲ್ಲ. ನೀವು ಹಾಮಾನನ್ನು ನೋಡಿ ನೀವು ಭಯಪಡ್ತಾ ಇದ್ದೀರಾ, ಹಾಮಾನನ ಕುತಂತ್ರಗಳನ್ನು ನೋಡಿ, ಸೈತಾನ ಕಾರ್ಯಗಳನ್ನು ನೋಡಿ ಭಯಪಡ್ತಾ ಇದ್ದೀರಾ. ಆ ಹಾಮಾನಿಗಿಂತಲೂ ಮೇಲಾದ ಸ್ಥಳದಲ್ಲಿ ಇದ್ದಂಥದ್ದು ರಾಜ ಅಲ್ವಾ. ನಿಮ್ಮ ವಿರುದ್ಧವಾಗಿ ಈ ಲೋಕದ ಅಧಿಪತಿ ಏನೇ ಮಾಡಿದ್ರು, ಆ ಅಧಿಪತಿಗಳಿಗೆಲ್ಲ ದೊಡ್ಡ ಅಧಿಪತಿ, ರಾಜಾದಿರಾಜನಾಗಿರುವ ದೇವರು, ಆತನು ನಿಮ್ಮ ಕುರಿತಾಗಿ ಯೋಚನೆ ಮಾಡುವಂಥ ದೇವರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತನು ಆ ರಾತ್ರಿಯೆಲ್ಲ ಮಲಗಲಿಲ್ಲ. ಆತನ ಆಲೋಚನೆ ಏನು ಗೊತ್ತಾ, ಆ ಒಂದು ರಾತ್ರಿ, ಆ ಒಂದು ಪೂರ್ವ ವೃತ್ತಾಂತ ಕಾಲವನ್ನು ಓದಿಸಿದಾಗ ಆವಾಗ ಜೀವವನ್ನು ತನ್ನ ಆಪತ್ ಕಾಲದಲ್ಲಿ ಕಾಪಾಡಿದಂಥ ಆ ಮೊರ್ದೆಕೈಗೆ ಏನನ್ನ ಮಾಡಿದ್ವಿ ಎಂಬುದಾಗಿ ತನ್ನ ಸೈನಿಕರ ಬಳಿಯಲ್ಲಿ, ಮಂತ್ರಿಗಳ ಬಳಿಯಲ್ಲಿ ಕೇಳುವಾಗ ಅವರು ಹೇಳಿದ್ರು ಅವನಿಗೇನು ಮಾಡಲಿಲ್ಲ ಎಂಬುದಾಗಿ. ಆ ಸಮಯದಲ್ಲಿ ರಾಜನಿಗಿದ್ದಂಥ ಒಂದು ಚಿಂತೆ ಏನು ಗೊತ್ತಾ, ಒಂದು ಪ್ರಶ್ನೆ, ಅವನಿಗೇನು ಮಾಡಲಿ ಈ ದಿನ ಸೈತಾನನು ನಿಮ್ಮ ವಿರುದ್ಧವಾಗಿ ಏನು ಮಾಡಲಿ ಎಂಬುದಾಗಿ ಯೋಚಿಸ್ತಿರುವುದಾದರೆ ಕೆಟ್ಟದ್ದನ್ನು ಮಾಡುವುದಕ್ಕಾಗಿ ನಾನು ನಿಮಗೆ ಉತ್ಸಾಹ ಪಡಿಸ್ತೇನೆ. ಒಂದು ದಿನ ಇನ್ನೊಂದು ಕಡೆ ಆ ಸೈತಾನನ ಕಾರ್ಯಗಳನ್ನೆಲ್ಲವನ್ನ ನಿರಾಯುಧಗಳನ್ನಾಗಿ ಮಾಡಿ ಅವು ಎಲ್ಲವುಗಳನ್ನು ಕಸದಲ್ಲಿ ಎಸೆದು ದೇವರು ನಿಮ್ಮ ಕುರಿತಾಗಿ ಯೋಚನೆ ಮಾಡೋದೇನು ಗೊತ್ತಾ, ನಿಮ್ಮನ್ನು ಹೇಗೆ ಆಶೀರ್ವದಿಸಲಿ, ನಿಮ್ಮನ್ನು ಹೇಗೆ ಮೇಲೆತ್ತಲಿ, ನಿಮ್ಮ ಪರಿಸ್ಥಿತಿಗಳು ಎಂಥದೇ ಆಗಿದ್ರು ಕೂಡ ದೇವರು ನಿಮ್ಮನ್ನು ಘನಪಡಿಸುವಂಥ ಕಾರ್ಯಗಳನ್ನು ದೇವರು ನೆನೆಸುವಂಥ ದೇವರು. ಅದಕ್ಕಾಗಿ ದೇವರು ವಾಕ್ಯ ಹೇಳುತ್ತದೆ, ನಿನ್ನ ಕುರಿತಾಗಿ ನಾನು ಇಟ್ಟಿರುವಂಥ ಯೋಜನೆಗಳೆಲ್ಲವೂ ಮೇಲಾದವುಗಳೆಂಬುದಾಗಿ. ಈ ಒಂದು ಬೆಳಗಿನ ಸಮಯದಲ್ಲಿ ಸಂತೋಷ ಪಡ್ರಿ. ನಿಮ್ಮ ವಿರುದ್ಧವಾಗಿ ಸೈತಾನನು ಜಲರಾಶಿಯಂತೆ ಬಂದರು, ದೇವರ ಆತ್ಮನು ನಿಮಗೋಸ್ಕರ ಜಯಧ್ವಜವನ್ನೆತ್ತುವನು. ನಿಮ್ಮ ವಿರುದ್ಧವಾಗಿ ಕಲ್ಪಿಸಲ್ಪಡುವಂಥ ಆಯುಧಗಳು ಜಯಿಸದು. ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಉನ್ನತವಾದ ಕಾರ್ಯಗಳನ್ನು ಈ ಒಂದು ದಿನ ನೀವು ಆಶೀರ್ವಾದದೊಂದಿಗೆ, ಸಂತೋಷದೊಂದಿಗೆ ಅದನ್ನು ಅನುಭವಿಸ್ರಿ ಎಂಬುದಾಗಿ ಮನಸ್ಸಾರೆ ನಿಮ್ಮನ್ನು ಆಶೀರ್ವದಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ ಆದ ದೇವರ ಯೇಸುವಿನ ನಾಮದಲ್ಲಿ ಸೈತಾನನ ಒಂದೊಂದು ಆಯುಧಗಳಿಂದ, ಆ ಒಂದು ಬೆದರಿಕೆಗಳಿಂದ, ಸೈತಾನನು ಮಾಡುತ್ತಿರುವಂಥ ಆ ಒಂದು ಷಡ್ಯಂತ್ರಗಳನ್ನು ನೋಡಿ ಸೋತು ಹೋಗಿರುವಂಥ ನನ್ನ ಪ್ರೀತಿಯ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇನೆ. ಕರ್ತನ ಆತ್ಮವು ಈ ಒಂದು ದಿನ ಬಲಪಡಿಸಲಿ.
ಅಪ್ಪ, ಸೈತಾನನಿಂದ ಮಾಡ್ಲಿಕ್ಕೆ ಆಗುವಂಥದ್ದು ನೇಣಗಂಬವನ್ನು ಸಿದ್ಧಪಡಿಸುವುದು ಮಾತ್ರವೇ ಅಪ್ಪ, ನಮ್ಮ ನಾಶನ ಕುರಿತಾಗಿ ಅಪ್ಪ ಆಲೋಚನೆ ಮಾಡುವುದು ಮಾತ್ರವೇ. ಆದರೆ ನಮ್ಮ ದೇವರು ಆತನು ಯೋಚನೆ ಮಾಡಿ, ಆಶೀರ್ವಾದವನ್ನು ಯೋಚನೆ ಮಾಡಿ, ಸಮೃದ್ಧಿಯನ್ನು ಯೋಚನೆ ಮಾಡಿ, ಉನ್ನತಿಯನ್ನು ಯೋಚನೆ ಮಾಡಿ ಬಿಟ್ಟುಬಿಡುವ ದೇವರಲ್ಲ. ನಮ್ಮನ್ನು ಹೇಳಿದಂಥ ವಾಗ್ದಾನಗಳನ್ನು ನೆರವೇರಿಸುವ ದೇವರಾತನಾಗಿದ್ದೇನೆ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆ ಒಂದು ವಾಗ್ದಾನಗಳು ನೆರವೇರಲಿ. ನಿನ್ನ ಜನರು ಬಾಲವಾಗಿ ಅಲ್ಲ ತಲೆಯಾಗಿ ಮಾರ್ಪಡಲಿ, ನಿಮ್ಮ ಜನರು ಕೀಳಾಗಿ ಅಲ್ಲ ಮೇಲಾಗಿರಲಿ ಎಂಬುದಾಗಿ ಆಶೀರ್ವದಿಸ್ತೇನೆ ರಾಜ. ಒಬ್ಬೊಬ್ಬರನ್ನ ಕೂಡ ಅಪ್ಪ ನೀ ಘನಪಡಿಸು ಸ್ವಾಮಿ. ವೈರಿಗಳ ಮುಂದೆ ಔತಣವನ್ನ ಸಿದ್ಧಗೊಳಿಸೋ ದೇವರೇ, ಯೇಸುವಿನ ನಾಮದಲ್ಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಒಂದು ದಿನ ಅವರ ಜೀವಿತವು ಆಶೀರ್ವಾದವಾಗಿರಲಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೀತಿಯ ದೇವಜನರೇ, ಯಾವ ಸೈತಾನನ ಒಂದು ಬೆದರಿಕೆಗೂ ಭಯಪಡಬೇಡ್ರಿ. ಯೂದ ಗೋತ್ರದಲ್ಲಿ ಜನಿಸಿದ ಸಿಂಹವು ನಿಮಗಾಗಿ ಯುದ್ಧ ಮಾಡಿ ಜಯವನ್ನು ಕೊಟ್ಟಿದ್ದಾನೆ. ಆಮೇನ್.